ಕಾಸ್ಟ್ಲಿ ಬಂದೈತೆ, ಓಕೆ. ಚಿಕ್ಕ ಸೈಜಿಗೆ ಬಂದ್ಬಿಟ್ಟೈತೆ, ಇದೆ ಯಾಕೆ ಅಂತ ಗೊತ್ತಾಯ್ತಿಲ್ಲ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ನಾವು ಹೋಗ್ತಿರೋದು ಬೆಂಗಳೂರಿಂದ ಗುಬ್ಬಿಲಿ ಒಂದು ನಮ್ಮ ಫ್ರೆಂಡ್ದು ಕರ್ನಾರ ಇತ್ತು ಅಂದ್ಬಿಟ್ಟು ನಮ್ಮ ಕಂಪ್ನಿಯವರೆಲ್ಲ ಹೋಗಿದ್ದು. ಆದರೂ ಒಂದು ಫ್ರೆಂಡ್ಶಿಪ್ ಅನ್ನೋದು ಗಂಡು ಮಕ್ಳದ್ದು ಏಜ್ ಲಿಮಿಟ್ ಇಲ್ಲ ಅನ್ನೋದು ಈ ವಿಡಿಯೋನೇ ಸಾಕ್ಷಿ. ಕಾರಲ್ಲಿ ನಮ್ಮ ಅಂಕಲ್ ಸಾಂಗ್ ಹೇಳ್ತೀನಿ ಅಂತ ಅಂದ್ರು, ಆಡ್ತಿದ್ರು. ನೀವೇ ಕೇಳಿಸ್ಕೊಳ್ರಿ ಎಷ್ಟು ಸಖತ್ತಾಗಿ ಆಡ್ತಾರೆ ಅಂತ. ಹಿಂದೆ ಕಪ್ಪಿ ಚೇಷ್ಟೆ ಆಡ್ಕೊಂಡು ಕೂತಿದ್ದು. ತಾಳಿ 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 ಬಾಳು ಜೀವನಿ ಕಣೋ. ನಮ್ದಾಯ್ತು, ಎಣ್ಣಿದ್ರು ಕೊಡ್ರಿ ಅಂತ. ನಾವು ಊಟ ಮುಗಿಸ್ಕೊಂಡು ಹೋಗಿದ್ದೆ ಕಲ್ಲು ಕ್ರಾಸ್ ಹತ್ರ. ಒಂದು ಡ್ಯಾಮ್ ತರ ಸಖತ್ತಾಗಿದೆ. ನೀವು ರಜದಲ್ಲಿ ಆರಾಮಾಗಿ ಫ್ಯಾಮಿಲಿ ಎಲ್ಲ ಹೋಗ್ಬೋದು. ನಾವು 3 ಕಾರಲ್ಲಿ ಹೋಗಿದ್ದು. ನಿಜವಾಗ್ಲೂ ಎಷ್ಟು ಸಖತ್ತಾಗಿತ್ತು ಅಂದ್ರೆ, ಬೆಂಗಳೂರಲ್ಲಿ ಕೆಮಿಕಲ್ ಹಾಕಿ ಉಯ್ದಿಡ್ತಾರೆ, ಇಲ್ಲಿ ಫ್ರೆಶ್ ನೀರು. ಸಖತ್ತಾಗಿತ್ತು. ಈಜಾಡ್ಕೊಂಡು ಹಂಗೆ ಟೈಮ್ ಆಗುತ್ತೆ ಅಂತ ಹೋದು. ನಮ್ಮ ಅಂಕಲ್ ಅಂತೂ ಫುಲ್ ಸುಸ್ತಾಗ್ಬಿಟ್ಟು ಹೆಂಗ್ ಕೂತ್ಕೊಂಡ್ಬಿಟ್ಟಾರ ನೋಡಿ. ಫುಲ್ಲು ಬೆಂಗಳೂರು ಬರೋಗಂಟ ಮಲ್ಕೊಬಿಟ್ಟಿದ್ರು. ನಾವು ಹೋಗಿದ್ದೀವಿ ಕುಣಿಗಲಲ್ಲಿ ಟೀ ಸಖತ್ತಾಗಿ ಮಾಡ್ತಾರೆ ಅಂತ. ಕೂಪನ್ ತಗೊಂಡು ಹಂಗೆ ಟೀ ತಗೊಂಡು, ಇದ್ಯಾವುದೋ ಮಡಿಕೆ ಟೀ ಅಂತೆ, ಸಖತ್ತಾಗಿತ್ತು ಅದುವ. ಇಲ್ಲಂತೂ 70 ಥರ ಬೀಡ ಇದ್ದು. ಹಂಗೆ ಬೀಡ ತಗೊಂಡು ಹಾಕೊಂಡು ಸೀದಾ ಬೈಕ್ ತಗೊಂಡು ಮನೆಗೆ ಹೋದೆ. ನನ್ನ ಕುಚಿಕ್ಕು ದೋಸ್ತು ನಾನು ಹೋಗತಕ್ಕ ಕೇಕ್ ಕಟ್ ಮಾಡಿರ್ಲಿಲ್ಲ. ಸೀದಾ ಅವನು ಅವ್ರ ಅಮ್ಮಂಗೆ ಕೇಕ್ ತಿನ್ಸ್ಬಿಟ್ಟು ಸೀದಾ ಒಂದು ವಿಡಿಯೋ ಹಿಡ್ಕೊಂಡು ನಾನು ಹಂಗೆ ತಿನ್ಸ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋದೆ. ಇವತ್ತಿನ ದಿನ ಇಷ್ಟೇ. ಫಾಲೋ ಮಾಡ್ಕೊಳ್ಳಿ.